ನಂಬರ್ 39ರಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಅಲ್ಲಂಪ್ರಭು ಪಾಟೀಲ್. ಕಲಬುರಗಿ ನಗರದ ಮಹಾನಗರ ಪಾಲಿಕಾ ವ್ಯಾಪ್ತಿಯಲ್ಲಿರುವ ವಾರ್ಡ್ ನಂಬರ್ 39ರಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ 66 ಲಕ್ಷ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅನುದಾನದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿ, ಅಲ್ಲಂಪ್ರಭು ಪಾಟೀಲ್, ನಾಳೆಯಿಂದನೇ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡುತ್ತೇವೆ. ಸುಂದರವಾದ ರಸ್ತೆ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತೇವೆ ಎಂದರು. ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಒಂದು ಸುಂದರವಾದಂಥ ರಸ್ತೆ ಆಗ್ಬೇಕಂತ ಹೇಳಿ ಈ ಕೆಕೆಆರ್ಡಿಬಿ ರೂವಾರಿ ಇದನ್ನು ತಂದಿರ್ತಕ್ಕಂಥ ಮಹಾನ್ ನಾಯಕರಾದ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಕೃಪಾಶೀರ್ವಾದದಿಂದ ಇವತ್ತು 65 ಲಕ್ಷ ರೂಪಾಯಿ ಸಿಸಿ ರಸ್ತೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ವಿ. ಗುದ್ದಲಿ ಪೂಜೆಗೆ ವಾರ್ಡ್ ನಂಬರ್ 39ರಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಈ ಬಡಾವಣೆಯ 39ರ ಮಹಾನಗರ ಪಾಲಿಕೆ ಎಲ್ಲ ಮಹಿಳೆಯರು ಕೂಡ ಎಲ್ಲರೂ ಕೂಡ ನಾವು ಬಹಳ ಸಂತೋಷದಿಂದ ಪೂಜೆಯನ್ನು ಪ್ರಾರಂಭ ಮಾಡಿ ನಾಳೆಯಿಂದ ಕೆಲಸ ಪ್ರಾರಂಭ ಆಗ್ತದೆ. ನಾಳೆ ಮಾಡ್ತೀವಿ. ನಾಳೆಯಿಂದ ಅದು ಟ್ರೈನ್ ಮಾಡೋದು ಆಫೀಸ್ ಬರ್ತೀವಿ. ಟ್ರೈನು ಮತ್ತು ಸ್ವಲ್ಪ ದಿನಗಳಲ್ಲಿ ಮತ್ತೆ ಅದೊಂದು ಸಮುದಾಯ ಭವನ 1 ಕೋಟಿ ರೂಪಾಯಿ ಸಂಖ್ಯೆನಾಗಿ ಬಂದಿದೆ, ಹಣ ಬಂದಿದೆ. ಈಗ ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ. ನಮ್ಮ ಸೆಷನ್ ಆದ ತಕ್ಷಣ ಅದನ್ನು ಕೂಡ ಪೂಜೆ ಮಾಡಿ ಡಿಮಾಲಿಷನ್ ಮಾಡಿ ನಮ್ಮ ನಾಯಕರ ಆದೇಶದ ಮೇರೆಗೆ ಸುಮಾರು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಎಷ್ಟೇ ಬರಲಿ ಅಷ್ಟು ದೊಡ್ಡ ಕಲ್ಯಾಣ ಮಂಟಪ ಈ ಉಡಾವಣೆ ಎಲ್ಲರ ಜನರಿಗೂ ಕೂಡ ಮದುವೆ ಮುಂಜಿ ಕಾರ್ಯಕ್ರಮಕ್ಕೆ ಆಗಲಿಕ್ಕೆ ಇಲ್ಲೇ ಯಾರೂ ಹೊರಗಡೆ ಹೋಗದಂತೆ ಇಲ್ಲೇ ಬಂದು ವ್ಯವಸ್ಥೆ ಮಾಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಇವತ್ತು ನಾವೆಲ್ಲರೂ ಬಹಳ ಸಂತೋಷದಿಂದ ಕೆಲಸಕ್ಕೆ ಪೂಜೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯೆ ರೇಣುಕಾ ಹೋಳ್ಕರ್, ಮುಖಂಡರುಗಳಾದ ಸಿದ್ದರಾಮ ಬೆಳಕೋಟೆ, ದೇವೇಂದ್ರ ಸಿನ್ನೂರ್, ದೇವೇಂದ್ರಪ್ಪ ವಾಡೆ, ವಿಜಯಕುಮಾರ್ ಶಿಂದೆ, ಮಹೇಶ್ ಸಂಗಾವಿ, ರಾಣು ಮುದುನ್ಕರ್, ರಮೇಶ್, ರಮಾಬಾಯಿ ಚಂಬಾಳ್, ಕಸ್ತೂರಿಬಾಯಿ, ಪಾರ್ವತಿ, ಅಂಜಲಿ, ಮಧುಮತಿ ಕಾಂಬ್ಳೆ, ಜ್ಯೋತಿ ಕಾಂಬ್ಳೆ, ಜಯಾ ಕೊಳ್ಳೋರ್, ರವಿ ಅಂಬಲ್ಗಿ, ಬಾಬು ಗುತ್ತೇದಾರ್ ಸೇರಿದಂತೆ ಬಡಾವಣೆಯ ಹಲವು ಮುಖಂಡರು ಉಪಸ್ಥಿತರಿದ್ದರು.